ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಒಳ ಮೀಸಲಾತಿ ಕುರಿತು ಎಂತ ಒಂದು ವಿಚಿತ್ರ ಘಟನೆ ಅಲ್ವಾ ಇದು ಉಮೇಶ್ ಅನ್ನೋರು ಏನು ಒಳ ಮೀಸಲಾತಿ ಕುರಿತಾಗಿ ಉಮೇಶ್ ಅನ್ನೋರು ಒಬ್ಬ ಒಳ ಮೀಸಲಾತಿ ಕುರಿತಾಗಿ ಹೋರಾಟವನ್ನ ಮಾಡ್ತಿರ್ಬೇಕಾದ್ರೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಪೊಲೀಸ್ ಅಧಿಕಾರಿ ಒಂದು ಅಂತರ್ಜಾಲದಲ್ಲಿ ಫೇಸ್ಬುಕ್ ನಲ್ಲಿ ಟ್ವಿಟರ್ ನಲ್ಲಿ ಒಳ ಮೀಸಲಾತಿ ಕುರಿತಾಗಿ ಪೌರ್ವ ಕಾರ್ಮಿಕರ ಬಗ್ಗೆ ಒಂದು ಕೆಟ್ಟದಾಗಿ ಒಂದು ಸಂದೇಶವನ್ನ ಕಳಿಸ್ತಾರೆ. ಈ ಕುರಿತಾಗಿ ಏನು ಉಮೇಶ್ ಅವರು ಏನು ಹೋರಾಟ ಮಾಡ್ತಿರ್ಬೇಕಾದಾಗ ಅಥವಾ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನಿಸಿರುವುದು ಮತ್ತೆ ಬೈದಿರುವುದು ಬೇರೆ ರೀತಿಯಾದ ಘಟನೆಗಳು ಒಬ್ಬ ಅಧಿಕಾರಿಯಾಗಿ ಒಳ ಮೀಸಲಾತಿ ಹೋರಾಟಗಾರನಾದ ಉಮೇಶ್ ಅವರಿಗೇನೆ ಈ ರೀತಿಯಾಗಿ ಒಂದು ತೊಂದರೆ ಅಥವಾ ಭೇದ ಭಾವದಿಂದ ಅವರಿಗೆ ಮಾತನಾಡಿದಾಗ ಅಲ್ಲಿ ಸಂಬಂಧಪಟ್ಟಂತ ಏನು PSI ಆಗಿರ್ಬೋದು ಅಥವಾ DYSP ಆಗಿರ್ಬೋದು ಅವರಿಗೆ ತಕ್ಷಣದಲ್ಲಿ ಅವರಿಗೆ ಏನು ಕಾನೂನಾತ್ಮಕವಾದ ಕ್ರಮವನ್ನು ತೆಗೆದು ಏನು ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಅಧಿಕಾರಿಯ ಕೆಲಸ ಏನು, ಒಬ್ಬ ಆರಕ್ಷಕನ ಕೆಲಸ ಏನು ಅನ್ನೋದು ಮರೆತು ಇವತ್ತು ಒಳ ಮೀಸಲಾತಿ ಬಗ್ಗೆ ವೈಯಕ್ತಿಕವಾಗಿ ಧ್ವನಿ ಎತ್ತುವಂತ ಕಾನೂನಿನಲ್ಲಿ ಯಾವುದೇ ಆದಂತ ಏನು ರೂಲ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿ ಏನು ಕಂಪ್ಯೂಟರ್ ಆಫ್ಟರ್ ಆಗಿ ಏನು ಕೆಲಸ ಮಾಡ್ತಿರುವಂತ ವ್ಯಕ್ತಿ ಅಂದ್ರೆ ಈತ ಏನು ಸುರೇಶ್ ಅನ್ನೋರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಕ್ಕೆ ಉಮೇಶ್ ಅವರು ರೊಚ್ಚಿಗೆದ್ದು ಏನು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಪೌರ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನಿಸಿರುವುದರಿಂದಾಗಿ ಪ್ರತಿಭಟನೆ ಮಾಡುವ ವೇಳೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆದಂತ ಸುರೇಶ್ ಅವರು ಫೇಸ್ಬುಕ್ ನಲ್ಲಿ ಅಥವಾ ಅವರ ಟ್ವಿಟರ್ ನಲ್ಲಿ ಕೆಟ್ಟದಾಗಿ ಬೇದು ಹಾಕೊಂಡಿರುವಂತದ್ದು ಘಟನೆಯನ್ನು ಖಂಡಿಸಿದಾಗ ಇಮಿಡಿಯೇಟ್ ಆಗಿ ಏನು ಅಲ್ಲಿಯ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಅವ್ರ ಮೇಲೆ ಕ್ರಮವನ್ನ ತೆಗಿತಾರೆ. ನಾವು ತಕ್ಷಣದಲ್ಲಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ನುವ ಕೂಡ PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕು. ಅಧಿಕಾರಿಗಳು ಹೋರಾಟಗಾರರಾಗಬೇಕಾದ್ರೆ ಇವರು ಅಧಿಕಾರಕ್ಕೆ ಬರಬಾರ್ದು, ಅಂದ್ರೆ ಸರ್ಕಾರಿ ಸೇವೆಯಲ್ಲಿ ಇರಬಾರ್ದು ಅನ್ನೂ ಕೂಡ ಕಾನೂನು ಇದ್ರೂ ಸಹ ಈ ರೀತಿಯಾಗಿ ವೈಯಕ್ತಿಕವಾಗಿ ದ್ವೇಷ ಮಾಡೋದಾದ್ರೆ ಅಥವಾ ವೈಯಕ್ತಿಕವಾಗಿ ಇರುವುದಾದ್ರೆ ಈ ರೀತಿ ಇರತಕ್ಕದ್ದಲ್ಲ ಅನ್ನೋದು ಕೂಡ ಇಲ್ಲಿ PMTV ಕರ್ನಾಟಕ ಮುಖಾಂತರ ನಾವು ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕಾಣ್ತಾ ಇರುವ ಆ ಕಡೆ ಏನು ಇನ್ಸ್ಪೆಕ್ಟರ್ ಅವರು ಕೊಟ್ಟಿರುವಂತಹದ್ದು ದಾಖಲೆಯನ್ನ, ಮತ್ತೆ ಈ ಕಡೆ ಇರುವ ಭಾವಚಿತ್ರದಲ್ಲಿ ಕಾಣ್ತಾ ಇರುವ ಇವರೇ ಅವರಿಗೆ ಏನು ಫೇಸ್ಬುಕ್ ನಲ್ಲಿ ಮಾತನಾಡಿರುವಂತದ್ದು. ಈ ಕುರಿತಾಗಿನೇ ಈಗ ಸಂಬಂಧಪಟ್ಟಂತ IG DGP ಅವರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಂಡಿರುವುದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು.